ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಕೆಲವೊಂದು ವಿಶೇಷ ತಳಿಯ ಕಾಳು ಮೆಣಸಿನ ಗಿಡಗಳನ್ನು ದ್ವಿಗುಣಗೊಳಿಸಲು ಅಥವಾ ಜಾಸ್ತಿ ಮಾಡಲು ಈ ಸರಳ ವಿಧಾನವನ್ನು ನೀವು ಫಾಲೋ ಮಾಡಬಹುದು. ಇದನ್ನು ಸರ್ಪೆಂಟೈನ್ ಮೆಥಡ್ ಅಂತ ಹೇಳುತ್ತಾರೆ. ಒಂದು ಗಿಡವನ್ನು ದೊಡ್ಡ ಬುಟ್ಟಿಯಲ್ಲಿ ಅಥವಾ ಮಣ್ಣಿನಲ್ಲಿ ನೆಟ್ಟು ಆ ಗಿಡ ಬೆಳೆಯುತ್ತಾ ಹೋದಂತೆ ಪ್ರತಿಯೊಂದು ಗಂಟಿನಲ್ಲೂ ಮಣ್ಣು ತುಂಬಿದ ಬಾಸ್ಕೆಟನ್ನು ಸೆಟ್ ಮಾಡುತ್ತಾ ಅಲ್ಲಿ ನೀವು ಕಡ್ಡಿಯಿಂದ ಲಾಕ್ ಮಾಡಬೇಕು. ಮಣ್ಣು ತುಂಬಿದ ಬಾಸ್ಕೆಟ್ ಅಂದರೆ 60% ಕೆಂಪು ಮಣ್ಣು, 30% ಕಾಂಪೋಸ್ಟ್, 10% ಮರಳು ಮಿಶ್ರಿತ ಮಣ್ಣು ತುಂಬಿದ ಬಾಸ್ಕೆಟನ್ನು ಗಿಡದ ಗಂಟಿನ ಕೆಳಗಡೆ ಇಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಯಾವುದಾದರೂ ಕಡ್ಡಿಯಿಂದ ಅದನ್ನು ಟೈಟ್ ಮಾಡಬೇಕು. ಈ ರೀತಿ ಮಾಡಿದಾಗ 45 ದಿನಗಳಲ್ಲಿ ಗಂಟಿನ ಜಾಗದಲ್ಲಿ ಬೇರುಗಳು ಬರುತ್ತದೆ. ಹಾಗೆ 60 ದಿನಗಳಲ್ಲಿ ನೀವು ಬುಟ್ಟಿಯನ್ನು ಬೇರ್ಪಡಿಸಬಹುದು. ಇದೊಂದು ತುಂಬ ಸುಲಭವಾದ ವಿಧಾನವಾಗಿದೆ. ಇದರಲ್ಲಿ ನೀವು ಗಿಡಗಳನ್ನು ದುಪಟ್ಟುಗೊಳಿಸಬಹುದು. 60ನೇ ದಿನದಲ್ಲಿ ಗಿಡಗಳನ್ನು ಬೇರ್ಪಡಿಸಿದ ನಂತರ ನೀವು ಸ್ವಲ್ಪ ದಿನ ನರ್ಸರಿಯಲ್ಲಿ ಇದನ್ನು ಕೇರ್ ಮಾಡಿ ಅನಂತರ ಡೈರೆಕ್ಟಾಗಿ ಪ್ಲಾಂಟ್ ಮಾಡಬಹುದು. ಆದ್ದರಿಂದ ನೀವು ಕೂಡ ಈ ವಿಧಾನದಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ದುಪಟ್ಟುಗೊಳಿಸಿ. ಪಾಲಿ ಹೌಸಲ್ಲಿ ಇದನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತದೆ. ಹಾಗೆಯೇ ಓಪನ್ ಜಾಗದಲ್ಲಿ ಕೂಡ ಇದನ್ನು ಮಾಡಬಹುದು. ಮೆಣಸಿನ ಬಳ್ಳಿಯ ಗಂಟುಗಳು ಇರುವ ಜಾಗದಲ್ಲಿ ಮಣ್ಣು ತುಂಬಿದ ಪ್ಲಾಸ್ಟಿಕ್ ಬುಟ್ಟಿಯನ್ನು ಇಟ್ಟರೆ 45 ದಿನಗಳ ಒಳಗೆ ಬೇರುಗಳು ಬರುತ್ತವೆ. ಹಾಗೆಯೇ 60 ದಿನಗಳಲ್ಲಿ ನೀವು ಆ ಬುಟ್ಟಿಯನ್ನು ಕತ್ತರಿಸಿ ಬೇರ್ಪಡಿಸಬಹುದು. ಹೀಗೆ ಬೇರ್ಪಡಿಸಿದ ಗಿಡವನ್ನು ನೀವು ಸಪರೇಟಾಗಿ ಸ್ವಲ್ಪ ದಿನಗಳು ಚೆನ್ನಾಗಿ ಬೆಳೆಯಲು ಬಿಡಬೇಕು. ಅನಂತರ ನೀವು ಡೈರೆಕ್ಟಾಗಿ ಪ್ಲಾಂಟಿಂಗ್ ಮಾಡಬಹುದು. ಇದೊಂದು ತುಂಬ ಸರಳ ವಿಧಾನವಾಗಿದ್ದು ನೀವು ಕೂಡ ಇದನ್ನು ಸುಲಭವಾಗಿ ಮಾಡಬಹುದು. ಯಾವುದೇ ರೀತಿಯ ಕಾಳು ಮೆಣಸಿನ ಬಳ್ಳಿಗಳನ್ನು ಈ ವಿಧಾನದಿಂದ ದುಪಟ್ಟುಗೊಳಿಸಬಹುದು. ಟಾಪ್ ಶೂಟ್ ಮೆಣಸಿನ ಬಳ್ಳಿಯನ್ನು ಕೂಡ ಈ ವಿಧಾನದಲ್ಲಿ ನೀವು ದುಪಟ್ಟುಗೊಳಿಸಿ ನೆಡಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಸರ್ಪೆಂಟೈನ್ ಮಾಡುವ ಮೊದಲ ಗಿಡವು ದೊಡ್ಡ ಬುಟ್ಟಿಯಲ್ಲಿ ಅಥವಾ ಮಣ್ಣಿನಲ್ಲಿ ಡೈರೆಕ್ಟಾಗಿ ನೆಟ್ಟರೆ ಒಳ್ಳೆಯದು. ಥ್ಯಾಂಕ್ ಯು.